ಹಾಗೆ ಮೇಲುಕೋಟೆ ಸುಮಾರು 8 ದಶಕಗಳಿಂದ ಒಂದು ರೀತಿಯಾದಂತಹ ಪ್ರವಾಹದಲ್ಲಿ ಬಂದು ಹೆಚ್ಚು ಕಡಿಮೆ ಒಂದು 2 ದಶಕ ಬಿಟ್ಟರೆ, ಅಂದರೆ 20 ಆಸುಪಾಸು ಬಿಟ್ಟರೆ, ನಿಮ್ಮ ಪ್ರಾಯದ ಬಿಟ್ಟರೆ ಹೆಚ್ಚು ಕಡಿಮೆ ಸುಮಾರು 60 ವರ್ಷ ಮೇಲುಕೋಟೆ. ಆ 60 ವರ್ಷದ ಹಿಂಬದಿ ಭಾಗ ಇದೆಯಲ್ಲ, ಈ ಗುಡಿಗೇರಿಯಲ್ಲಿ ಧಾರವಾಡ ಜಿಲ್ಲೆ 28 ಅಕ್ಟೋಬರ್ 1934, ನಂತರ ಬೈಲಹೊಂಗಲ, ಬೆಳಗಾವಿ, ಖಾನಾಪುರದಿಂದ ಆಮೇಲಿಂದ ಪುಣೆಗೂ ಹೋದ್ರೇನು ವಿದ್ಯಾಭ್ಯಾಸಕ್ಕೆ? ಕುಡ್ಚಿ, ರಾಯಬಾಗದ ಕುಡ್ಚಿ, ಬಾಗಲಕೋಟೆ ಸೇವಾದಳ ಅಲ್ಲೇ. ಅದು ಅಂದರೆ ನೀವು ಎಲ್ಲೋ ಒಂದು ಕಡೆ ನಾನು ಓದಿದ ಹಾಗೆ ಜ್ಞಾಪಕ, ಅಥವಾ ನೀವೇ ನನಗೆ ಹೇಳಿದ ಹಾಗೋ ಜ್ಞಾಪಕ. ಯಾಕೆ ಅಂತಂದರೆ ನನಗೆ ಈಗ ಈ ಹೊತ್ತಿನಲ್ಲಿ ಇಷ್ಟು ದಿವಸದ ಕಳೆದ ಮೇಲೆ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಏನಾದೆ ಈ 60 ವರ್ಷಗಳ ಸಂದರ್ಭದಲ್ಲಿ, ಅಂದರೆ ನನಗೆ 10 ವರ್ಷವೋ ಏನೋ ಅಂತ ಕಾಣುತ್ತೆ ನೀವು ಮುಂದೆ ನಮ್ಗೆ ನೋಡಿದಾಗ. ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲಿ ಶಾಲೆನಲ್ಲಿ ನಡೆಯುತ್ತೆ, ಅದೊಂದು ಪ್ರಸಂಗ ಜ್ಞಾಪಿಸ್ಕೊಳ್ಳೇಬೇಕು. ಇದು ನೀವು ನಮ್ಮನ್ನೆಲ್ಲ ಸೇರಿಸ್ಬಿಟ್ಟು ಬೇರೆ ಇಲ್ಲಿ ಕೆರೆ ಇದೆಯಲ್ಲ, ಪವರ್ ಹೌಸ್ ಹತ್ರ ಕೆರೆಗೆ ಹೋಗೋ ಹಾದಿನಲ್ಲಿ, ಅಲ್ಲಿ ನಮ್ಮನ್ನೆಲ್ಲ ಸೇರಿಸ್ಬಿಟ್ಟು ಸ್ವಾತಂತ್ರ್ಯ ದಿನಾಚರಣೆ ಮಾಡಿಸ್ಬಿಟ್ರಿ, ಶಾಲೆಯಿಂದ ತಪ್ಪಿಸ್ವಿ. ಆಮೇಲೆ ಮೇಷ್ಟ್ರು ಚಿಕ್ಕೇಗೌಡರು ಅಂತಿದ್ರು, ಅವು ಬೈದ ಸರಿ. ಆಮೇಲೆ ಸ್ವಲ್ಪ ನಾನು ಹೆದರದ್ನೋ ಏನೋ ಸ್ವಲ್ಪ, ಆಮೇಲೆ ನಮ್ಮನ್ನೆಲ್ಲ ತೊಟ್ಲು ಮುಡುಕ್ ಕರ್ಕೊಂಡು ಹೋದ್ರಿ ನೀವು. ಅವಾಗಿದ್ದಂತೆ ನೀವು ಆಗ ನಮ್ಮನ್ನ ಸಂಜೆ ಹೊತ್ತಿನಲ್ಲಿ ಸೇರಿಸ್ತಾ ಇದ್ದು ಮಾಡ್ತಾ ಇದ್ದು. ಮೊದಲ ಬಾರಿಗೆ ನನಗೆ ಒಂದೇ ಮಾತ್ರ ನಮಗೆಲ್ಲ ಕಲಿಸಿದ್ರಿ ನೀವು, ಈಗಲೂ ಮರೆಯೋಕ್ಕಾಗಲ್ಲ ನೋಡಿ. ಹೇಗೆ 60 ವರ್ಷಗಳ ಹಿಂದೆ ಆ ಕೆರೆ ತೊಟ್ಲು ಮುಡುಕ್ ಕರ್ಕೊಂಡು ಹೋಗಿದ್ದು, ಮೇಷ್ಟ್ರಿಗೆ ಬಂಡಾಯ ಇದು ಮಾಡಿ ನಮ್ಗಳಿಗೆಲ್ಲ ಒಂದು ರೀತಿ ಆ ಕಾಲದಲ್ಲೇ JP ಮತ್ತು ವಿನೋಬ ಗಾಂಧಿ ಒಂದು ಚೂರುಪಾರು ಗೊತ್ತಿತ್ತು, JPನೂ ಚೂರುಪಾರು ಗೊತ್ತಿದ್ರು ಕೂಡ ಒಂದು ಬಗ್ಗೆ ಅವರ ಪರಿಚಯಗಳನ್ನು ಮಾಡಿಸ್ಕೊಟ್ರಿ ನೀವು. ಆದರೆ ನೀವು ಅದೇ ಗಿಡಿಚಿ ಎಲ್ಲ ಮುಗಿಸ್ಕೊಂಡು ಪುಣೆಗೆ ಹೋದ್ರು. ಆಮೇಲೆ ಬಾಂಬೆಗೆ ಹೋಗಿ ಕೆಲಸಕ್ಕೆ ಪಾಪ ನಿಮ್ಮ. ಆದರೆ ನೀವು ಅಷ್ಟೊತ್ತಿಗೆ ಬೌದ್ಧಿಕವಾಗಿ ಬೆಳೆದ್ಬಿಟ್ಟಿದ್ರಿ. ಯಾಕೆ ಅಂತಂದರೆ ಅಂಚೆ ಕಚೇರಿಯಿಂದ ಬರ್ತಿದ್ದ ಪತ್ರಿಕೆಗಳನ್ನೆಲ್ಲ ಓದೋದು, ಮಾಡೋದು, ಬರೆಯೋದು, ಮುಂಬೈ ಪತ್ರಿಕೆಗಳಿಗೆ ಬರೆಯೋದು, ಮಾಡೋದು, ಇದೆಲ್ಲ ಆಗಲೇ ನೀವು ಒಂಥರ ಕುದುರು ಬಿಟ್ಟಿದ್ರಿ. ಬೈಲಹೊಂಗಲದ ಆ ಪ್ರಸಂಗ ಇನ್ನೂ ಪಾಪ ನಿಮಗೆ ಕಾಡ್ತಾ ಇರ್ಬೇಕೇನೋ ಅಲ್ವಾ? ಬೇಡ, ಅದು ನೆನೆಸ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತಿರೋದು. ಆದರೆ ಇರಲಿ, ಆದರೂ ಕೂಡ ನೀವು ಈ ಒಬ್ಬ ವಕೀಲರ ಹತ್ರ ಏನೋ ಟೈಪಿಸ್ಟ್ ಕೆಲಸ, ಡಾಕ್ಟರ್ ಹತ್ರ, ಆಮೇಲೆ ದಿನಶಾ ಮೆಹ್ತಾ, ಡಾಕ್ಟರ್ ದಿನಶಾ ಮೆಹ್ತಾ, ಅಡ್ವೊಕೇಟ್ ಹತ್ರನೇ ಇದೆ. ಅಡ್ವೊಕೇಟ್ ಹತ್ರ, ಅದೇ ದಾರಾಶೇ ವಕೀಲ್ ಅಂತ, ಅವರು ಪಾರ್ಸಿ ಅಡ್ವೊಕೇಟ್ ಇದ್ರು. ಅವ್ರ ಹತ್ರ ನಾನು ಆಗ್ಲೇ ನಿಮಗೆ ಒಂಥರ ಈ ಗಾಂಧಿ ಒಂದು ಜೀವನ ದರ್ಶನದ ಭೂಮಿಕೆ ತಯಾರಾಗ್ಬಿಟ್ಟಿತ್ತು. ಅದೇ ಅಂದ್ರೆ ಜೀವನದ ರೀತಿ ಬಗ್ಗೆ ನನಗಿನ್ನೂ ಅಷ್ಟು ಗೊತ್ತಿರಲಿಲ್ಲ. ಆದರೆ ವಿಚಾರದಿಂದ ಬಹಳ ಪ್ರಭಾವಿತನಾಗಿದ್ದೆ, ಗಾಂಧಿ ವಿಚಾರದಿಂದ ಬಹಳ ಪ್ರಭಾವಿತನಾಗಿದ್ದೆ. ಯಾಕೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ನಾನು ಇದ್ದದ್ದು ಬೆಳಗಾವಿಯಲ್ಲಿ. ಹೌದು, ಬೆಳಗಾವಿ ನಿಮಗೆ ಗೊತ್ತಿರೋ ಹಾಗೆ ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂಥ ಪ್ರದೇಶ, ಬಾಂಬೆ ಪ್ರೆಸಿಡೆನ್ಸಿ ಅಂತ. ಆವಾಗ ಅಲ್ಲಿ ಎಲ್ಲ
ಸ್ಥಳಗಳಲ್ಲಿ ಇಂಗ್ಲಿಷ್ ಅಧಿಕಾರಿಗಳೇ ಇರ್ತಿದ್ರು. ಗವರ್ನರ್ ಇಂಗ್ಲಿಷ್ ಗವರ್ನರು, ಇಂಗ್ಲಿಷ್ ಅಧಿಕಾರಿ, ಪೊಲೀಸ್ ಮುಖ್ಯಾಧಿಕಾರಿ ಕಲೆಕ್ಟರ್ ಅವರೇ, ನ್ಯಾಯಾಧೀಶರು ಅವರೇ, ಅನೇಕ ಸಲ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಲೇಜುಗಳ ಪ್ರಿನ್ಸಿಪಾಲ್ರು ಅವರೇ ಆಗಿರ್ತಿದ್ರು. ಒಂದೊಂದು ಸಲ ಅಸಿಸ್ಟೆಂಟ್ ಕಮಿಷನರ್ ಅಂತವರು ಕೂಡ ಇಂಗ್ಲೀಷರೇ ಆಗಿರ್ತಿದ್ರು. ಹೀಗಾಗಿಬಿಟ್ಟು ಅದು ಅಲ್ಲಿ 42ನೇ ಇಸ್ವಿಯಲ್ಲಿ ಚಳುವಳಿ ಭಾಳ ಉಗ್ರ ರೂಪ ತಳೀತದು. ಹಳೆಯ ಮೈಸೂರು ರಾಜ್ಯಗಳಿಗಿಂತ ಅಲ್ಲಿ ನೇರವಾಗಿ ಬ್ರಿಟಿಷರ ಆಡಳಿತ ಇದ್ದುದರಿಂದ ಮತ್ತು ಹೋರಾಟ ನೇರವಾಗಿ ಬ್ರಿಟಿಷರ ವಿರುದ್ಧನೇ ಇದ್ದುದರಿಂದ ತಿಲಕರ ಹತ್ರ ಅಲ್ವೇ ಪುಣೆದು ಗಂಗಾಧರರಾವ್ ದೇಶಪಾಂಡೆ ಹೀಗಾಗಿ ಅಲ್ಲಿ ತುಂಬ ಚಳವಳಿ ಇತ್ತು. ಆ ಚಳುವಳಿ ಕಾಲದಲ್ಲಿ ಅಲ್ಲೇನು ಒಂದು ಪ್ರಭಾತ್ ಫೇರಿಗಳಾಗ್ತಾ ಇತ್ತು. ಪ್ರಭಾತ್ ಫೇರಿಯನ್ನು ತಡೆಯೋದಕ್ಕೆ ಸರ್ಕಾರದವರು ಅಡ್ಡಿಪಡಿಸಿದಾಗ ನಮ್ಮ ಸ್ವಯಂ ಸೇವಕರು ನಿಷೇಧಾಜ್ಞೆಯನ್ನು ಮೀರಿ ಸಭೆ ನಡೆಸೋಕೆ ಹೋದಾಗ ಲಾಠಿ ಪ್ರಹಾರ ಮಾಡ್ತಾ ಇದ್ದದ್ದು ಅದನ್ನೆಲ್ಲ ನಾನು ಚಿಕ್ಕಂದಿನಿಂದ ನೋಡಿಬಿಟ್ಟೆ. ನಿಮ್ಮ ತಂದೆ ಮತ್ತು ತಾಯಿ ಈ ಒಂದು ಸಣ್ಣವಾಗಿ ವ್ಯಕ್ತಿತ್ವ ಅದೇ ನಿಮ್ಮ ಮೇಲೆ ಆದಂಥ ಪ್ರಭಾವ. ನನಗೆ ನಮ್ಮ ತಂದೆ ಮತ್ತು ತಾಯಿ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆಯವರು ಸರ್ಕಾರಿ ನೌಕರಿಯಲ್ಲಿ ಇದ್ದರು, ಪೋಸ್ಟ್ ಮಾಸ್ಟರ್ ಆಗಿದ್ದರು. ಆದರೂ ಕೂಡ ಅವರು ಭಾಳ ದೊಡ್ಡ ನ್ಯಾಷನಲಿಸ್ಟ್ ಅಂತೇನು ಇರೋಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಗಾಂಧೀಜಿಯವರ ಬಗ್ಗೆ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ವಿಚಾರದ ಬಗ್ಗೆ ಅವರಿಗೆ ತುಂಬ ಕಳಕಳಿ ಇತ್ತು. ಮತ್ತು ಆ ಸಮಯದಲ್ಲಿ ಏನು ಮುಖ್ಯವಾದಂಥ ಇಂಗ್ಲೀಷ್ ಪತ್ರಿಕೆ ಇತ್ತು, ಟೈಮ್ಸ್ ಆಫ್ ಇಂಡಿಯಾ. ಅದನ್ನು ಕೂಡ ಬೆನೆಟ್ ಕಾಲಮ್ ಕಂಪನಿಯವರು ಅದನ್ನು ಹೊಡೆಸ್ತಾ ಇದ್ದರು, ಇಂಗ್ಲೀಷರೇ ಹೊಡೆಸ್ತಾ ಇದ್ದರು. ಅದರಲ್ಲಿ ಬರುವಂಥ ಸ್ವಾತಂತ್ರ್ಯ ಚಳುವಳಿಯ ಕಥೆ ಸುದ್ದಿಗಳ ವಿವರಣೆಯನ್ನು ಮತ್ತು ಗಾಂಧೀಜಿಯವರ ಭಾವಚಿತ್ರ ಯಾವ ಕಾರಣಕ್ಕೆ ಅಲ್ಲಿ ಪ್ರಿಂಟ್ ಆಗಿದೆ ಪತ್ರಿಕೆಯಲ್ಲಿ, ಇದನ್ನೆಲ್ಲ ನನಗೆ ತಂದೆ ನನಗೆ ತಿಳಿ ಹೇಳೋರು. ಈ ಕಾರಣದಿಂದ ಈ ಚಿತ್ರ ಬಂದಿದೆ, ಇಲ್ಲಿಂಗ ಆಗ್ತಾ ಇದೆ ಅಂತ ಕೆಲವು ವಿಚಾರಗಳನ್ನೆಲ್ಲ. ಯಾಕಂದರೆ ನಾವು ಚಿಕ್ಕ ಹುಡುಗ ಅವಾಗ ಇನ್ನೂ ಇಂಗ್ಲೀಷ್ ಓದುವಂಥ ಸಾಮರ್ಥ್ಯ ಇರಲಿಲ್ಲ. ಆದರೆ ಚಿತ್ರ ನೋಡಿ ನನಗೆ ಭಾಳ ಪ್ರಭಾವಿತನಾಗ್ತಿದ್ದೆ. ಅದರ ವಿವರಣೆಯನ್ನು ನಮ್ಮ ತಂದೆಯವರು ಹೇಳೋರು. ಆ ರೀತಿಯಲ್ಲಿ ನನಗೆ ನಮ್ಮ ತಂದೆಯವರು ಒಂದು ರೀತಿಯಲ್ಲಿ ಆವಾಗಿನ ಕಾಲದ ಘಟನೆಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಟ್ಟಂಥ ಗುರು ಅಂತ ಹೇಳ್ಬೋದು. ಆಮೇಲೆ ನಮ್ಮ ತಾಯಿಯವರು ಮನೆಯೊಳಗೆ ಚರಕ ಇತ್ತು, ಆ ಚರಕದ ಮೇಲೆ ದಾರ ತೆಗಿತಾ ಇದ್ರು ಆ ಬಾಗಲಕೋಟೆಯಲ್ಲಿದ್ದಾಗ. ಅವ್ರ ಪ್ರಭಾವ ಹೌದು, ಅದೇ ನನಗೆ ಆಶ್ಚರ್ಯ. ನಮ್ಮ ತಾಯಿ ಅವರು ಯಾಕೆ ಕಲ್ತ್ಕೊಂಡ್ರು ಏನೋ. ಅವರು ಅಷ್ಟು ಕಷ್ಟಪಟ್ಟು ದಾರ ತೆಗೆಯೋದು, ಅಲ್ಲೊಂದು ಲಡಿಗೆ ಒಂದು ಇಷ್ಟು ದಾರ ಇರಬೇಕು ಅಂತಿರೋದು, ಆ ದಾರ ಎಲ್ಲ ಅವರು ಕೂತ್ಕೊಂಡು ಎಣಿಸೋರು, ಕಿತ್ತೋದರೆ ಗಂಟು ಹಾಕೋದು, ಇದೆಲ್ಲ ಮಾಡ್ತಾಯಿದ್ರು. ಅದನ್ನು ನನಗೆ ನೋಡಿ ಭಾಳ ಆಶ್ಚರ್ಯ ಆಗ್ತಿತ್ತು. ಅದು ಒಂದು ರೀತಿ ಮನಸ್ಸಿನ ಮೇಲೆ ಒಂಥರ ಪ್ರಭಾವ ಆದಂಗಾಯಿತು. ಆಮೇಲೆ ನಿಜವಾಗಿಯೂ ನನಗೆ ಚರಕ ಅಂದ್ರೇನು, ಚರಕದ ಮಹತ್ವ ಏನು, ಅದರ ಇತಿಹಾಸ ಏನು, ಗಾಂಧೀಜಿಯವ್ರನ್ನ ಹೆಂಗೆ ಹುಟ್ಟಿದ್ರು, ಅದು ಆಮೇಲೆ ನನಗೆ ಗೊತ್ತಾಯಿತು. ಆದರೆ ಭಾಳ ಚಿಕ್ಕಂದಲ್ಲೇ ನಮ್ಮ ತಾಯಿಯವ್ರ ಮೂಲಕ ಚರಕದ ಒಂದು ದರ್ಶನ ನನಗೆ ಆಯಿತು. ಈ ರೀತಿಯಾಗಿ ತಂದೆ ತಾಯಿಗಳ ಒಂದು ಪ್ರಭಾವ ತಕ್ಕ ಮಟ್ಟಿಗೆ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದ್ಮೇಲೆ ನೀವು ಮುಂಬೈಗೆ ಬರ್ತೀರಿ, ಆಮೇಲೆ ಕೆಲಸ ಹುಡ್ಕೊಂಡೇ ಬಂದ. ಬಾಗಲಕೋಟೆಯಲ್ಲಿ ತಂದೆಯವರು ಪೋಸ್ಟ್ ಮಾಸ್ಟರ್ ಆಗಿದ್ದರು. ಬಾಗಲಕೋಟೆಯಲ್ಲಿ ನಾನು SSLC ಪರೀಕ್ಷೆ ಪಾಸ್ ಆಯಿತು. ಆ ಬಾಗಲಕೋಟೆಯಲ್ಲೂ ಕೂಡ ಅದು ಒಂದು ನನಗೆ ನನ್ನ ಜೀವನಕ್ಕೆ ತಿರುವು ಕೊಡುವಂಥ ಒಂದು ವಿದ್ಯಾರ್ಥಿ ಜೀವನ ಅಂತ ಹೇಳ್ಬೋದು. ಯಾಕಂದರೆ ಬಾಗಲಕೋಟೆಯಲ್ಲಿ ಒಂದು ಬಸವೇಶ್ವರ ಕಾಲೇಜ್ ಅಂತಿದೆ. ನಾನು ಆ ಕಾಲೇಜಿಗೆ ಫಸ್ಟ್ ಇಯರ್ ಸೈನ್ಸ್ ಓದೋಕ್ಕೆ ಹೋಗ್ತಿದ್ದೆ. ಆ ಕಾಲೇಜಲ್ಲಿ ಅಪರಂಜಿ ಅಂತ ಅವರು ಎಕನಾಮಿಸ್ಟ್ ಪ್ರೊಫೆಸರ್ ಆಗಿದ್ದರು. ಅವರು ಎಕನಾಮಿಸ್ಟ್ ಪ್ರೊಫೆಸರ್ ಆಗಿದ್ದರಿಂದ ಸಹಜವಾಗಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂಥ ಸಮೀಕ್ಷೆಗಳನ್ನು ಮಾಡುವಂಥ ಹವ್ಯಾಸ ಇಟ್ಕೊಂಡಿದ್ರು. ಆ ಆರ್ಥಿಕ ಸಮೀಕ್ಷೆಗಳನ್ನು ಮಾಡೋದಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನು ಹಳ್ಳಿಗಳಿಗೆ ಕರ್ಕೊಂಡು ಹೋಗೋರು. ಯಾವುದಾದ್ರೊಂದು ವಿಷಯ ಕೊಟ್ಟು, ಇಂಥ ವಿಷಯದಲ್ಲಿ ನೀವು ಈ ಗ್ರಾಮದಲ್ಲಿ ಹೋಗಿ ಆರ್ಥಿಕ ಸಮೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಹೇಳೋರು. ಅದ್ರ ಮೂಲಕ ಅವರ ಅಪರಂಜಿಯವರ ಏನು ಕೆಲ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅವರಲ್ಲಿ ನಾನು ಒಬ್ಬರು ಇರ್ತಿದ್ದೆ. ಹಂಗೇನೆ ಅವ್ರು ಹೋಗ್ತಿದ್ವಿ. ಒಂದು ಸಲ ಹಳ್ಳಿಗೆ ಹೋದಾಗ ಅಲ್ಲಿ ಕೆಲವರು ಬುಡಬುಡಿಕೆಯವರು, ಕೆಲವರು ಅಲೆಮಾರಿಗಳು ಅಲ್ಲಲ್ಲಿ ಟೆಂಟ್ ಹಾಕ್ಕೊಂಡು ಮಾಡ್ಕೊಂಡಿದ್ರು. ಅವ್ರನ್ನೆಲ್ಲ ಆರ್ಥಿಕ ಸಮೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು.
ಆವಾಗ ನಾನು ಹೋಗಿ ಒಬ್ಬ ಬುಡುಬುಡಿಕೆಯವರ ಜೀವನವನ್ನು, ಅವನ ಜೀವನ ಹೆಂಗೆ ನಡೀತಾ ಇದೆ, ಹೆಂಗೆ ಎಲ್ಲೆಲ್ಲಿ ಅರಿತಾರೆ, ಒಂದು ಪ್ರತಿನಿತ್ಯ ಎಷ್ಟು ಅವರಿಗೆ ಆದಾಯ ಆಗುತ್ತೆ, ಇಂಥದನ್ನೆಲ್ಲ ನಾನು ಸಮೀಕ್ಷೆ ಮಾಡಿ ಬಂದು ನಾವೆಲ್ಲರೂ ಸೇರಿದಾಗ ನಮ್ಮ ಸಮೀಕ್ಷೆಯನ್ನು ವರದಿ ಒಪ್ಪಿಸ್ಬೇಕಾಗ್ತಿತ್ತು. ಅದನ್ನು ನಾನು ವರದಿ ಒಪ್ಪಿಸಿದೆ. ಅದು ನನ್ನ ವರದಿ ನೋಡಿ ಅವ್ರಿಗೆ ಭಾಳ ಖುಷಿ ಆಯಿತು. ನೀವು ಆಳವಾಗಿ ಹೋಗಿ ಎಲ್ಲ ವಿಷಯ ಕಲೆಕ್ಟ್ ಮಾಡಿದಿರಿ ಅಂತ ಅಪ್ರಂಜಿಯವರು ನನಗೆ ಶಬಾಸ್ಗಿರಿ ಕೊಟ್ಟಿದ್ದರು. ಹೀಗಾಗಿ ನನಗೆ ಅದು ಒಂದು ಸ್ವಲ್ಪ ಅದೊಂದು ಪ್ರೇರಣೆ ಆಯಿತು. ಸ್ವಲ್ಪ ಆಮೇಲೆ ಬಾಗಲಕೋಟೆಯಲ್ಲೇ ಟೈಪಿಂಗ್ ಕಲ್ತ್ಕೊಂಡೆ. ಆದರೆ ನನ್ನ ದುರಾದೃಷ್ಟ ಏನು ಅಂತಂದರೆ, ನಾನು ಯಾವುದೂ ಶಿಕ್ಷಣವನ್ನು ಪೂರೈಸೋದಕ್ಕೆ ನಾನು ಪ್ರಯತ್ನನೇ ಮಾಡಲಿಲ್ಲ. ಎಲ್ಲನೂ ಅರ್ಧ ಆಗೋಯ್ತು. ಟೈಪಿಂಗು ಕಲ್ತ್ಕೊಂಡೆ, ಆದರೆ ಬೇರೆ ಹುಡುಗರಂಗೆ ಪರೀಕ್ಷೆ ಕಟ್ಟೋದು ಮಾಡೋದು ಅದು ಮಾಡಲೇ ಇಲ್ಲ. ಟೈಪಿಂಗ್ ಮಾಡೋಕ್ಕೆ ಬಂತು, ಬಿಟ್ಬಿಟ್ಟೆ. ಹಂಗೆ ಅಷ್ಟೇ, ಜ್ಞಾನ ಬಂದ್ಬಿಡ್ತು, ಚೆನ್ನಾಗಿ ಮಾಡೋದು ಗೊತ್ತಾಯಿತು. ಆದರೆ ಪರೀಕ್ಷೆ ಕೂತ್ಕೊಳ್ಬೇಕು, ಇದನ್ನು ಒಂದು ಮುಂದೆ ಜೀವನಕ್ಕೆ ಒಂದು ದಾರಿ ಮಾಡ್ಕೊಳ್ಬೇಕು ಅನ್ನೋ ಪ್ರಜ್ಞೆನೇ ಬರಲಿಲ್ಲ. ಆದರೆ ಅಷ್ಟು ಕಲ್ತಿದ್ದೇನೆ ನನಗೆ ಮುಂದೆ ಭಾಳ ಉಪಯೋಗ ಆಯಿತು. ಬಾಂಬೆಗೆ ಹೋದ್ಮೇಲೆ ಹೋದ್ಮೇಲೆ ಒಳ್ಳೆ ಪ್ರಸಿದ್ಧ ಪಾರ್ಸಿ ವಕೀಲನ ಹತ್ರ ನಾನು ಟೈಪಿಸ್ಟಾಗಿ ಸೇರಿಕೊಂಡೆ. ಅಲ್ಲಿಂದ ನನ್ನ ಜೀವನ ಬದಲಾಗ್ತಾ ಹೋಯಿತು. ಅದು ನೀವು ಆ ವಕೀಲರ ಹತ್ತಿರ ಕೆಲಸ ಮಾಡ್ತಿದ್ದಾಗ ಅಲ್ಲಿಂದಾನೇ ನೀವು ನ್ಯಾಚುರೋಪತಿ ಡಾಕ್ಟರ್ ಏನಾಯ್ತು, ಅದು ದಾರಾಶೇಜೆ ವಕೀಲ್ ಅಂತ ಹೇಳಿ ಅವರು ಪಾರ್ಸಿ ವಕೀಲರು. ಅವ್ರಿಗೆ ಸುಮಾರು ವಯಸ್ಸಾಗಿತ್ತು, 70 ಮೇಲೇ ಆಗಿತ್ತು ಅವರಿಗೆ. ಆದರೆ ಅವರು ನಾನು ಅವರು ತಮ್ಮ ಕೇಸುಗಳ ವಿಚಾರದಲ್ಲಿ ಕೆಲವು ಲಾ ಬುಕ್ಕಿನಲ್ಲಿ ಇರುವಂಥ ಕೇಸುಗಳ ಉದಾಹರಣೆಯನ್ನು ಟೈಪ್ ಮಾಡೋಕ್ಕೆ ಎಲ್ಲ ಕೊಡೋರು ತಮ್ಮ ಕೋರ್ಟಿಗೆ ಏನು ಬೇಕು ಅಂತ. ಹೀಗೆ ಮಾಡ್ಕೊಂಡಿದ್ದಾಗ ನನ್ನ ಒಂದು ಏನು ಸಮಯದ ಬದ್ಧತೆ ಏನಿತ್ತು, ನಾನು ಅವರ ಹೇಳಿದ ಟೈಮಿಗೆ ನಾನು ಸರಿಯಾಗಿ ಹೋಗ್ತಿದ್ದೆ ಮತ್ತು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ದೆ. ಮತ್ತು ನಂದು ಏನಾದ್ರು ತಪ್ಪಾದರೆ ನಾನು ಒಪ್ಕೊಳ್ತಾ ಇದ್ದೆ. ಹಿಂಗಾಗಿಬಿಟ್ಟು ನನ್ನ ಬಗ್ಗೆ ಅವರು ಒಂದು ಸ್ವಲ್ಪ ಒಂದು ಪ್ರೀತಿಯನ್ನು ಬೆಳೆಸ್ಕೊಂಡ್ರು. ಅವರು ಒಂದು ಸಲ ಅಂದು ಹೇಳಿದರು, ಅವರು ಪಾರ್ಸಿಯವರು, ನಾವು ಹಿಂದೂ. ಅದು ತಮಾಷೆಯಾಗಿ ಹೇಳಿದರು, ನಾನು ಅನೇಕ ಹಿಂದೂಗಳನ್ನು ನೋಡಿದ್ದೇನೆ, ಆದರೆ ಭಾಳ ಕಡಿಮೆ ಜನ ಪ್ರಾಮಾಣಿಕರಾಗಿರೋದನ್ನು ನಾನು ನೋಡಿದ್ದೆ. ನೀನು ಮಾತ್ರ ಎಕ್ಸೆಪ್ಷನ್ ಆಗಿದೆಯಾ, ನೀನು ಭಾಳ ಪ್ರಾಮಾಣಿಕವಾಗಿ ಭಾಳ ಶಿಸ್ತಿನಿಂದ ಕೆಲಸ ಮಾಡ್ತೀವಿ, ಯು ಆರ್ ಎ ವೆರಿ ಎಕ್ಸೆಪ್ಷನಲ್ ಹಿಂದೂ ಅಂತ ಈ ರೀತಿ ಅವರು ಹೇಳಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ಅವರು ನಿಮಗೆ ಡಾಕ್ಟರ್ ದಿನಶಾ ಮೆಹ್ತಾ, ಆಮೇಲೆ ಅವ್ರನ್ನ ಕೇಳಿದೆ ನಾನು, ಅವಾಗ ಅವ್ರು ಎಷ್ಟು ಕೊಡ್ತಿದ್ರು ನನಗೆ, ಒಂದು ದಿವಸಕ್ಕೆ 2 ರೂಪಾಯಿ ಕೊಡ್ತಿದ್ರು ಸಂಭಾವನೆ. 54ನೇ ಇಸ್ವಿಯಲ್ಲಿ ಹೇಳ್ತಾ ಇರೋದು. ಬಾಂಬೆ ಅಂತ ಊರಲ್ಲಿ ದಿವಸಕ್ಕೆ 2 ರೂಪಾಯಿ ನನಗೆ ಕೊಡ್ತಿದ್ರು. ನಾನು 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡ್ತಿದ್ದೆ. ಅಂತ ನಾನು ಅವ್ರಿಗೆ ಯಾವಾಗ ಅವರು ನನ್ನ ಬಗ್ಗೆ ಒಂಥರ ಅಭಿಮಾನ ಇಟ್ಟು ಗೊತ್ತಾಯಿತು, ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನನಗೆ ಎಲ್ಲರೂ ಒಂದು ಒಳ್ಳೆ ಕಡೆ ಕೆಲಸ ಇದ್ದರೆ ಸ್ವಲ್ಪ ಹೇಳಿ ಅಂತ ನಾನು ಅವರಿಗೆ ವಿನಂತಿಸಿಕೊಂಡೆ. ಅವರು ಏನು ಮಾಡಿದ್ರು, ಅಲ್ಲಿ ನೋಡಪ್ಪ, ನಮ್ಮ ಮಲ್ಬಾರ್ ಇಲ್ಲಲ್ಲಿ ಒಬ್ಬರು ದಿನಶಾ ಮೆಹ್ತಾ ಅಂತಿದ್ದಾರೆ, ಕ್ಲಿನಿಕ್ ಇಟ್ಟಿದ್ದಾರೆ, ಅವರಿಗೆ ಒಂದು ಕಾಗದ ಕೊಡ್ತೇನೆ, ನೀನು ಹೋಗಿ ಅವ್ರನ್ನ ಭೇಟಿ ಮಾಡು ಅಂತ ಹೇಳಿದರು. ನನಗೆ ದಿನಶಾ ಮೆಹ್ತಾ ಯಾರು, ಅವರ ಹಿಂದಿನ ಏನು, ಅವ್ರು ಯಾವ ರೀತಿ ಗಾಂಧೀಜಿಯವರ ಸಂಪರ್ಕಕ್ಕೆ ಬಂದಿದ್ದರು, ನೆಹರು ಅವರ ಸಂಪರ್ಕಕ್ಕೆ ಬಂದಿದ್ದರು, ಅದು ನನಗೆ ಯಾವುದೂ ಗೊತ್ತಿರಲಿಲ್ಲ. ಏನೋ ಒಬ್ಬರು ಡಾಕ್ಟ್ರು ಕ್ಲಿನಿಕ್ ಇರ್ತಿದೆ ಅಂತ ತಿಳ್ಕೊಂಡು ನಾನು ಹೋದ ಮೇಲೆ ಅವರಿಗೆ ದಿನಶಾ ಮೆಹ್ತಾ ಅವ್ರ ಕಾಗದ ಕೊಟ್ಟೆ. ಅವರು ತುಂಬ ಸಂತೋಷವಾಗಿ, ಗಾಂಧಿಯವರಲ್ಲದೆ ಬೇರೆ ರಾಷ್ಟ್ರ ನಾಯಕರು ಅವರ ಬರ್ತಿದ್ರು. ಹೌದು, ಅದು ನೇಚರ್ ಕ್ಯೂರ್ ಕ್ಲಿನಿಕ್ ಅಂತಲೇ ಇಟ್ಕೊಂಡಿದ್ರು. ಪೂನಾದಲ್ಲಿ ಒಂದು ಶಾಖೆ ಇತ್ತು, ಬಾಂಬೆಯಲ್ಲಿ ಒಂದು ಶಾಖೆ ಇತ್ತು. ಅವರು ಬಾಂಬೆ ಮತ್ತು ಪೂನಾ ವಾರದಲ್ಲಿ 1-2 ಸಲ ಓಡಾಡೋದು ಮಾಡ್ತಿದ್ರು. ಡೆಕ್ಕನ್ ಕ್ವೀನ್ ಅಂತ ರೆಗ್ಯುಲರ್ ಅದರೊಳಗೆ ಅವರು ಹೋಗಿ ಬಂದು ಮಾಡ್ತಿದ್ರು. ಅವ್ರ ಜೊತೆಗೆ ನಾನು ಡೆಕ್ಕನ್ ಕ್ವೀನಲ್ಲಿ ಬಾಂಬೆ ಪೂನಾ ಅವ್ರ ಜೊತೆಗೆ ಓಡಾಡಿಕೊಂಡು, ಅದೇ JP ಬರೋಕ್ಕಿಂತ ಮುಂಚೆ ಅವರು ದಿನಶಾ ಮೆಹ್ತಾ ಅವರು ಗಾಂಧೀಜಿಯವರ ಉಪವಾಸದ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಿದ್ದರು. ಗಾಂಧೀಜಿಯವರು ಅವರ ಸಲಹೆಯನ್ನು ಕೂಡ ಕೇಳ್ತಾ ಇದ್ದರು. ಅವರ ದಿನಶಾ ಮೆಹ್ತಾ, ಡಾಕ್ಟರ್ ದಿನಶಾ ಮೆಹ್ತಾ ಅವರ ಹೆಸರು ಇದರಲ್ಲಿ ಪುಸ್ತಕದಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ. ಅದು ಮಹಾತ್ಮ ಅಂತ ಇವರು ಒಬ್ಬ ಅಮೇರಿಕನ್ ಪುಸ್ತಕ ಬರೆದಿದ್ದಾನಲ್ಲ, ಏನು ಹೆಸರು, ಆ ಪುಸ್ತಕದಲ್ಲಿ ದಿನಶಾ ಮೆಹ್ತಾ ಅವ್ರ ಹೆಸರು ಬರ್ತದೆ.
ಗಾಂಧೀಜಿಗೂ ಬಿತ್ತಾಗಿದ್ದು ಹೆಸರು ಅದರಲ್ಲೆಲ್ಲ ಬರ್ತದೆ. ಹೀಗೆ ಆಯಿತು. ಅದಕ್ಕಿಂತ ಮುಂಚೆ ಗುಲ್ಜರ್ನಂದ ಬಂದೋಗಿದ್ದರು. ಆಮೇಲೆ ಇನ್ನು ಕೆಲವು ನಾಯಕರೆಲ್ಲ ಅಲ್ಲಿ ಬಂದೋಗಿದ್ದರು. ಜಯಪ್ರಕಾಶ್ ನಾರಾಯಣರು ಬಂದರು. ಹೀಗಾಗಿ ಅಲ್ಲಿ ನನಗೆ ಅವ್ರದ್ದು ಭೇಟಿಯಾಗೋಕ್ಕೆ ಸಾಧ್ಯ ಆಯಿತು. ಆಗ JP ಅವರ ಒಂದು ನೋಡ್ತಾ ಇದ್ದೀರಿ, ಆದರೆ ಅವರಿಗೆ ಒಬ್ಬರು ಸಹಾಯಕರು ಬೇಕು ಅಂತ ಅವರು ದಿನಶಾ ಮೆಹ್ತಾ ಅವ್ರ ಹತ್ರ ಹೇಳಿದಾಗ ಬಹುಶಃ ನೀವು ಅವರು ನಿಮ್ಮ ಹೆಸರನ್ನ ಹೇಳ್ತಾರೆ. ಅಲ್ಲಿಂದ ನಿಮಗೂ JP ನಂಟು ಶುರುವಾಗುತ್ತೆ. ಅಲ್ಲಿಂದ ನಿಮ್ಮ ಜೀವನದ ಸರ್ವೋದಯ ಜೀವನದ ನಂಟು ಆರಂಭವಾಗುತ್ತೇನೋ. ವೈಚಾರಿಕ ಯಾತ್ರೆ ಅಂಕುರಾರ್ಪಣ ಅದು. ಆದರೆ JP ಹತ್ರ ಹೋಗಬೇಕು ಅಂತ ನನಗೆ ಪ್ರೇರಣೆ ಬಂದದ್ದು, ನನಗೆ ಡಾಕ್ಟರ್ ದಿನಶಾ ಮೆಹ್ತಾ ಅವರು ಏನು ರಾಷ್ಟ್ರವಾದಿ ಆಗಿದ್ರು, ಅವ್ರ ಹತ್ರ ಏನು ಗಾಂಧೀಜಿಯವರು ಹರಿಜನ ಪತ್ರಿಕೆ ಹೊಡೆಸ್ತಾ ಇದ್ರು. ಅವರು ಗಾಂಧೀಜಿಯವರು ಹೋದ್ಮೇಲೆ ಬೇರೆ ಬೇರೆ ಜನ ಸಂಪಾದಕರಾಗಿದ್ದರು. ಆ ಹರಿಜನ ಪತ್ರಿಕೆ ಹೊಸ ಆವೃತ್ತಿಗೆ ದಿನಶಾ ಮೆಹ್ತಾ ಅವರ ಕ್ಲಿನಿಕ್ಕಿಗೆ ಬರ್ತಾ ಇತ್ತು. ಆ ಹರಿಜನ ಪತ್ರಿಕೆಯಲ್ಲಿ ಗಾಂಧೀಜಿಯವರ ಪಟ್ಟ ಶಿಷ್ಯರಾಗಿದ್ದಂಥ ಆಚಾರ್ಯ ವಿನೋಬಾ ಭಾವೆಯವರ ಭೂದಾನ ಆಂದೋಲನ ನಡೀತಾ ಇತ್ತಲ್ಲ, ಆ ಭೂದಾನ ಆಂದೋಲನದ ಸುದ್ದಿಗಳು ಈ ಹರಿಜನ ಪತ್ರಿಕೆಯಲ್ಲಿ ಬರೋದು, ವಿನೋಬಾಜಿಯವರ ಬಗ್ಗೆ ಬರೋದು. ಅದನ್ನೆಲ್ಲ ನಾನು ಓದ್ತಾ ಇದ್ದೆ. ಆವಾಗಲೇ ನನಗೆ ವಿನೋಬಾ ಮತ್ತು ಈ ಭೂದಾನ ಆಂದೋಲನದ ಹಿಂದೆ ಇರುವಂಥ ಒಂದು ಸಾಮಾಜಿಕ ಒಂದು ಚಿಂತನೆ, ಭೂಮಿ ಇಲ್ಲದವರಿಗೆ ಭೂಮಿ ಕೊಡುವಂಥ ವಿಚಾರ, ಅದು ರಕ್ತಪಾತವಿಲ್ಲದೆ ಕೊಡುವಂಥ ವಿಚಾರ, ಇದೆಲ್ಲ ನನಗೆ ಭಾಳ ಆಕರ್ಷಕವಾಗಿ ಕಾಣಿತು. ಆವಾಗ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರ ಹೆಸರು ಬರ್ತಾ ಇತ್ತು. ಜಯಪ್ರಕಾಶ್ ನಾರಾಯಣರು ಬೋಧಗಯಾ ಸರ್ವೋದಯ ಸಮ್ಮೇಳನದಲ್ಲಿ ತಮ್ಮ ಸಮಾಜವಾದಿ ಪಕ್ಷ ಬಿಟ್ಟು ಸರ್ವೋದಯ ಆಂದೋಲನಕ್ಕೆ ತಮ್ಮ ಜೀವನದಾನ ಮಾಡಿದರು. ಆವಾಗ ಅವರು ಜೀವನದಾನ ಕೊಟ್ಟ ಸುದ್ದಿ, ಜೀವನದಾನ ಕೊಡುವ ಸಂದರ್ಭದಲ್ಲಿ ಅವರು ಬೋಧಗಯಾದಲ್ಲಿ ಮಾಡಿದಂಥ ಭಾಷಣ, ಇದೆಲ್ಲ ಅದರೊಳಗೆ ಬಂದಿತ್ತು. ದಿನಶಾ ಮೆಹ್ತಾ ಅವರ ಕ್ಲಿನಿಕ್ಗೆ JP ಬರ್ತಾ ಇದ್ದು ಇನ್ನಷ್ಟು ನಿಮ್ಗೆ ಆವಾಗ ಇದು ಭೂದಾನ ಅಂದ್ರೆ ಸೇರ್ಬೇಕು ಅಂತ ಮನಸ್ಸಲ್ಲಿ ಇತ್ತಲ್ಲ, ವೈಚಾರಿಕವಾಗಿ ನಿಮ್ಗೆ ಒಂಥರ ಬ್ಯಾಪ್ಟಿಸಮ್ ಶುರುವಾಗುತ್ತೆ. ಇನ್ನು JP ಜೊತೆ ಬಿಹಾರದಲ್ಲಿ ಇರುವಾಗ ಪ್ರಭಾವತಿಯವರು, ಅವರ ಶ್ರೀಮತಿಯವರು, ಅಲ್ಲಿ ಆ ಒಡನಾಟದ ಅನುಭವಗಳು, ಅವರ ಜೊತೆ ಕೆಲಸ ಮಾಡ್ತಿದ್ದದ್ದು ಏನೇನು ಹೇಗೆ ಅದೊಂಚೂರೆಲ್ಲ ಹೇಳ್ಬೋದಲ್ಲ? ಹೇಳ್ಬೋದು, ಖಂಡಿತ. ಅದು ಹೇಳೋಕೆ ಭಾಳ ಸಂತೋಷವಾಗ್ತದೆ. ಅದು ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಕಾರಣ ಹೇಳಬೇಕಾಗತ್ತೆ. ನಾನು JP ಅವರು ನನ್ನ ಯಾಕೆ ತಮ್ಮ ಹತ್ತಿರ ಕರ್ಕೊಂಡ್ರು ಅನ್ನೋದು ಕೂಡ ಒಂದು ಮುಖ್ಯವಾದ ವಿಷಯ ಆಗುತ್ತೆ. ಸ್ವಲ್ಪ ಅದು ಐತಿಹಾಸಿಕ ವಿಷಯವೂ ಇದೆ. ಏನು ಅಂತಂದರೆ, ಪರಶುರಾಮ್ ಅಂತ ಒಬ್ಬರು ಕೇರಳದ ಸ್ಟೀನೋಗ್ರಾಫರು, ಪರಶುರಾಮ್ ಅಂತ, ಅವರು ಸಮಾಜವಾದಿ ಪರಶುರಾಮ. ಆ ಪರಶುರಾಮ ತುಂಬ ಸೊಗಸಾದ ಸ್ಟೆನೋಗ್ರಾಫರು, ಇಂಗ್ಲೀಷು ಚೆನ್ನಾಗಿತ್ತು, ಭಾಳ ಚೆನ್ನಾಗಿದ್ದು. ಆ ಮನುಷ್ಯ ಗಾಂಧೀಜಿಯವರಿಗೆ ಸೆಕ್ರೆಟರಿ ಆಗಿದ್ದ ಕೆಲವು ಕಾಲ. ಸ್ಟೆನೋಗ್ರಾಫರ್ ಆಗಿ, ಸೆಕ್ರೆಟರಿ ಅಲ್ಲ, ಸ್ಟೆನೋಗ್ರಾಫರ್ ಆಗಿದ್ದರು. ಆ ಪರಶುರಾಮ ಏನಾಯಿತು ಅಂತಂದರೆ, ಜಯಪ್ರಕಾಶ್ ನಾರಾಯಣರಿಗೂ ಅವನು ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾಯಿದ್ರು. ಆದರೆ ಇಲ್ಲೇನಾಯಿತು ಅಂತಂದರೆ, ಅವನು ಸ್ಟಾಂಚ್ ಸೋಷಲಿಸ್ಟು ಪರಶುರಾಮ. ಯಾವಾಗ ಜಯಪ್ರಕಾಶ್ ನಾರಾಯಣರು ಸಮಾಜವಾದಿ ಪಕ್ಷ ಬಿಟ್ಟು ಸರ್ವೋದಯ ಆಂದೋಲನಕ್ಕೆ ಬಂದರು, ಯಾವ ಸರ್ವೋದಯ ಆಂದೋಲನದ ಅಧಿಕಾರವನ್ನು ಬಯಸೋದಿಲ್ಲ, ಕೇವಲ ಜನಶಕ್ತಿಯನ್ನು ಮಾತ್ರ ಬಯಸುವಂಥದ್ದಿದೆ. ಅದು ರಾಜ್ಯ ಶಕ್ತಿಯಲ್ಲಿ ನಂಬಿಕೆ ಇಟ್ಟಿಲ್ಲ, ಲೋಕಶಕ್ತಿಯನ್ನೇ ಬಯಸುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದೆ. ಅವರಿಗೆ ಪರಶುರಾಮ ಸಮಾಜವಾದಿ ಆದ್ದರಿಂದ ಅವರಿಗೆ ರಾಜ್ಯ ಶಕ್ತಿಯಲ್ಲಿ ನಂಬಿಕೆ ತುಂಬ ವಿಶೇಷವಾಗಿದ್ದರಿಂದ, ಯಾವಾಗ JP ಸಮಾಜವಾದದಿಂದ ಸರ್ವೋದಯಕ್ಕೆ ಹೋದರು, ಇವರು ಅಷ್ಟೊಂದು ಇವರಿಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಪರಶುರಾಮರ ತಾಯಿ ಕೇರಳದಲ್ಲಿ ಹುಷಾರು ತಪ್ಪಿ ಅವ್ರು ತೀರ್ಕೊಂಡ್ಬಿಟ್ರು. ಅದಕ್ಕೆ ಅವರು ಅಲ್ಲಿಗೆ ಹೊರಟೋಗ್ಬೇಕಾಯ್ತು. ಆವಾಗ JP ಹತ್ರ ಯಾರೂ ಅವ್ರ ಕಾಗದ ಪತ್ರ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲದಂಥ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಅದು ಆ ಸಮಯಕ್ಕೆ ನಾವು ಅವ್ರ ಕಣ್ಣಿಗೆ ಬಿದ್ದೆ. ಏನೋ ಇವರು ಒಬ್ಬ ಟೈಪಿಂಗ್ ಮಾಡ್ತಾನೆ, ಚಿಕ್ಕ ಹುಡುಗ ನಾನಿನ್ನು, ನೋಡೋಕ್ಕೂ ಸ್ವಲ್ಪ ಲಕ್ಷಣವಾಗಿದ್ದೆ, ಸ್ಮಾರ್ಟ್ ಆಗಿದ್ದೆ. ಹಾಗೆ ಆಯಿತು ಬಾ ಅಂತಂದರು. ಆಮೇಲೆ ದಿನಶಾ ಮೆಹ್ತಾ ನನ್ನ ಬಗ್ಗೆ ನನ್ನ ಅದೃಷ್ಟ ಅಂತ ಹೇಳ್ಬೋದು. ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದೆ ಎಲ್ಲರೂ ಈ ಹುಡುಗ ಪರವಾಗಿಲ್ಲ ಅಂತಲೇ ಹೇಳೋ ರೀತಿಯಲ್ಲಿ ನಾನು ನಡ್ಕೊಂಡು ಬಂದೆ. ಅದು ಆವಾಗ
ದಾರಾಶೇಜ ವಕೀಲು ಇವ್ರಿಗೆ ಒಳ್ಳೆ ಮನುಷ್ಯ ಅಂತ ಹೇಳಿದ್ದಕ್ಕೆ ದಿನಶಾ ಮೆಹ್ತಾ ನನಗೆ ತಮ್ಮ ಹತ್ರ ಸೇರಿಸಿಕೊಂಡ್ರು. ದಿನಶಾ ಮೆಹ್ತಾ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಿದ್ರಿಂದ ಜಯಪ್ರಕಾಶ್ ನಾರಾಯಣರ ಹತ್ರ ನನಗೆ ಅವಕಾಶ ಸಿಕ್ತು. ಹೀಗಾಗಿ ನಾನು ಜಯಪ್ರಕಾಶ್ ಜೊತೆಗೆ ಸೇರಿಕೊಂಡೆ. ಆವಾಗ ಜಯಪ್ರಕಾಶ್ ನಾರಾಯಣರು ಪ್ರವಾಸದಲ್ಲಿದ್ದರಿಂದ ಅವ್ರು ಹೇಳಿದರು, ನೀನು ನನ್ನ ಹತ್ರ ಬಾ, ಆದರೆ ಈಗ ನಾನು ಪ್ರವಾಸದಲ್ಲಿದ್ದೇನೆ, ನಾನು ಬಿಹಾರದಲ್ಲಿ ನವಾದ ಜಿಲ್ಲೆ, ಆವಾಗ ನವಾದ ಜಿಲ್ಲೆ ಇರಲಿಲ್ಲ, ಈಗಾಗಿದೆ ನವಾದ. ಆ ನವಾದ ಅಲ್ಲಿ ಸೋಕೋದೇವರ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಆಶ್ರಮ ಮಾಡಿದ್ದೇನೆ, ಸರ್ವೋದಯ ಆಶ್ರಮ ಅಂತ. ಆ ಸರ್ವೋದಯ ಆಶ್ರಮ ಅಲ್ಲಿ ಇನ್ನೂ ರಚನೆ ಆಗ್ತಾಯಿದೆ. ನೀನು ಅಲ್ಲಿಗೆ ಹೋಗು ಬಿಹಾರಕ್ಕೆ, ನಾನು ಪ್ರವಾಸ ಮುಗಿಸ್ಕೊಂಡು ನಾನು ಬರ್ತೇನೆ, ಬಂದಾದ ಮೇಲೆ ನೀನು ನನ್ನ ಜೊತೆಗೆ ಕೆಲಸ ಮಾಡುವಂತೆ ಅಂತ ನಂಗೆ ಅವರು ಜಯಪ್ರಕಾಶ್ ನಾರಾಯಣ ಹೇಳಿ, ಆ ಟೈಮ್ನಲ್ಲಿ ನಾನು ಬಿಹಾರಕ್ಕೆ, ಉತ್ತರ ಭಾರತ ನನಗೆ ಅಷ್ಟೊಂದು ಪರಿಚಯ ಇಲ್ಲದೇ ಇರೋದ್ರಿಂದ ಅವ್ರೇನು ಮಾಡಿದ್ರು, ಪ್ರಭಾಕರ್ ಬಲ್ಜೇಕರ್ ಅಂತ ಒಬ್ಬರು ವ್ಯವಸಾಯ ತಜ್ಞರು, ನಮ್ಮ ಕರ್ನಾಟಕದವರೇ, ಮಂಗಳೂರು ಕಡೆಯವರು, ಅವರನ್ನು ಕೂಡ ಬಿಹಾರಕ್ಕೆ ಅವರು ತಮ್ಮ ಆಶ್ರಮಕ್ಕೆ ಕಳಿಸ್ಬೇಕು ಅಂತ ಜಯಪ್ರಕಾಶ್ ನಾರಾಯಣರು ಯೋಚನೆ ಮಾಡ್ತಾಯಿದ್ರು. ಏಕೆಂದರೆ ಸರ್ವೋದಯ ಆಶ್ರಮಕ್ಕೆ ಸಾಕಷ್ಟು ಜಮೀನಿದ್ದರಿಂದ ಅಲ್ಲಿ ವ್ಯವಸಾಯದ ಕೆಲಸವೂ ನಡೀತಾ ಇದ್ದಿದ್ದರಿಂದ ಬಲ್ಜೇಕರ್ ಅಂತ ಒಬ್ಬ ವ್ಯವಸಾಯ ತಜ್ಞ ಅವರಿಗೆ ಬೇಕಾಗಿತ್ತು. ಅದಕ್ಕೆ ಅವರು ಬಲ್ಜೇಕರ್ನ ಬಿಹಾರಕ್ಕೆ ಕಳಿಸೋಕ್ಕೆ ಏರ್ಪಾಡು ಮಾಡ್ತಿದ್ರು. ಅದಕ್ಕೆ ನನಗೆ ಹೇಳಿದರು, ನೀನು ಮತ್ತು ಬಲ್ಜೇಕರ್ ಇಬ್ಬರು ಜೊತೆ ಹೋಗಿ ಬಿಹಾರಕ್ಕೆ ಹೋಗಿ ಆಶ್ರಮದಲ್ಲಿರಿ, ನಾನು ಬರ್ತೇನೆ ಅಂತ ಅವ್ರು ಹೇಳಿದರು. ಆ ರೀತಿಯಾಗಿ ನಾನು ಪ್ರಭಾಕರ್ ಬಲ್ಜೇಕರ್ ಅಂತ ಹೇಳಿದರು, ಅವ್ರ ಜೊತೆಗೆ ನಾನು ಬಿಹಾರಕ್ಕೆ ಮೊದಲ ಬಾರಿಗೆ ನಾನು ಉತ್ತರ ಭಾರತ ಮತ್ತು ಬಿಹಾರಕ್ಕೆ ಹೋದೆ. JP ಜೊತೆ ನಿಮ್ಮ ಒಡನಾಟದ ಕೆಲವೊಂದು ಅವರ ಒಂದು ವೈಯಕ್ತಿಕವಾದಂತಹ ನಡಾವಳಿ, ವ್ಯಕ್ತಿತ್ವದ ಪ್ರಭಾವಗಳ ಅಂಶಗಳು ಮತ್ತು ಹೇಗೆ ನಿಮಗೆ ಅದು ಮಾರ್ಗದರ್ಶನವಾಯಿತು, ನಿಮ್ಮ ವ್ಯಕ್ತಿತ್ವ ಅರಳೋದಕ್ಕೆ ಯಾವ ರೀತಿ ಸಹಾಯವಾಯಿತು, ಯಾವುದಾದ್ರೂ ಒಂದೆರಡು ಘಟನೆಗಳು ಅದು ಹೇಳಬಹುದು. ಒಂದೆರಡಕ್ಕೆ ಬೇಕಾದಷ್ಟು ಘಟನೆಗಳಿವೆ, ಭಾಳ ಸ್ವಾರಸ್ಯವಾದ ಒಂದೆರಡು ಹೇಳಿ. ಅದು ಮುಖ್ಯವಾಗಿ ನಾನು ಜಯಪ್ರಕಾಶ್ ನಾರಾಯಣರ ಆಶ್ರಮಕ್ಕೆ ಹೋದಾಗ ಅದು ಇನ್ನೂ ಬಹಳ ಪ್ರಾರಂಭಿಕ ಸ್ಥಿತಿಯಲ್ಲಿತ್ತು. ನಾನು ಹೋದಾಗ ಇನ್ನೂ ಮಣ್ಣಿನ ಮನೆಗಳನ್ನು ಕಟ್ಟಿ ಹುಲ್ಲು ಛಾವಣಿ ಹಾಕುವಂಥ ಕೆಲಸ ಕಾರ್ಯಗಳ ನಡೀತಾ ಇತ್ತು. ಮತ್ತು ಭಾರತ ದೇಶದಿಂದ ಬೇರೆ ಬೇರೆ ಜನ ಯಾರು ಮೊದಲು ಸೋಷಲಿಸ್ಟ್ ಕಾರ್ಯಕರ್ತರಾಗಿದ್ದರೋ ಅವರೀಗ JPಯ ಪ್ರಭಾವದಿಂದ ಅವರು ಸರ್ವೋದಯ ಆಂದೋಲನಕ್ಕೆ ಬಂದಂಥ ಅನೇಕ ಜನ ಯುವಕರು ಆಶ್ರಮದಲ್ಲಿದ್ದರು. ಆದ್ದರಿಂದ ಅದರೊಳಗೆ ಒಬ್ಬರು ತ್ರಿಪುರಾರಿ ಶರಣ ಸಿನ್ಹಾ ಅಂತ. ನಾನು ಆಶ್ರಮಕ್ಕೆ ಹೋದಾಗ ಆ ತ್ರಿಪುರಾರಿ ಶರಣವರ ಪರಿಚಯ ಆಯಿತು. ಆವತ್ತು ಪರಿಚಯ ಆದದ್ದು ಅವ್ರ ಕೊನೆ ತಿಳ್ಕೊಳ್ಳೋವರೆಗೂ ನನಗೆ ಅವ್ರಿಗೂ ಪರಿಚಯ ಉಳಿತು. ಅವರೇ ತ್ರಿಪುರಾರಿನೇ ನನಗೆ ಅದು ಕಚ್ಚೆ ಪಂಚೆ ಉಳಿಸೋದನ್ನು ಕಲಿಸಿದರು. ನನಗೆ ಹಿಂದಿಯನ್ನು ಸ್ವಲ್ಪ ಬಿಹಾರದ್ದು ಏನು ಒಂದು ಆವಾಗೆಲ್ಲ ಪಂಚೆ ಉಟ್ಕೊಳ್ಳೋದು ಜಾಸ್ತಿ, ನಾನು ಅದನ್ನು ಉಟ್ಕೊಳ್ಳೋ ಅಭ್ಯಾಸ ಮಾಡಿದೆ. ಇತ್ತೀಚೆಗಿನವರೆಗೂ ನಾನು ಕಚ್ಚೆ ಪಂಚೆ ಉಟ್ಕೊಳ್ತಾ ಇದ್ದೆ. ಈಗ ಸ್ವಲ್ಪ ತೊಂದರೆಯಾಗಿ ಅದು ನಿಲ್ಲಿಸಿದ್ದೇನೆ. ಈಗ ನನಗೇನು ಅಂದರೆ, ನನ್ನ ಹಿಂದಿ ಭಾಷೆ ಇವತ್ತು ಏನಾದ್ರು ಸ್ವಲ್ಪ ಚೆನ್ನಾಗಿ ಬರ್ತದೆ ಅಂದರೆ, ನಾನು ಮಾತಾಡ್ತೇನೆ ಅಂದರೆ, ಮತ್ತು ಇವತ್ತು ಎಷ್ಟೋ ಹಿಂದಿ ಲೇಖನಗಳನ್ನು ನಾನು ಕನ್ನಡಕ್ಕೆಲ್ಲ ಅನುವಾದ ಮಾಡಿದ್ದೇನೆ. ಅದಕ್ಕೆಲ್ಲ ಒಂದು ಕಾರಣ ಅಂದರೆ ಜಯಪ್ರಕಾಶ್ ನಾರಾಯಣರು ನನಗೆ ಹಿಂದಿ ಪಾಠ ಹೇಳಿಕೊಟ್ಟದ್ದು. ಆಮೇಲೆ ಪ್ರಭಾವತಿ ಅವರ ನಾನು ಆ ಪ್ರಭಾವತಿನೇ ಜಯಪ್ರಕಾಶ್ ನಾರಾಯಣರಿಗೆ ವಿಶೇಷವಾದಂಥ ಅಡಿಗೆ ಮಾಡ್ತಾಯಿದ್ರು. ಯಾಕಂದರೆ ಜಯಪ್ರಕಾಶ್ ಅವಾಗ ಸ್ವಲ್ಪ ಡಯಾಬಿಟಿಸ್ ಇತ್ತು ಅವರಿಗೆ, ಮತ್ತು ಆರೋಗ್ಯ ಅಷ್ಟೊಂದು ಸರಿ ಇರಲಿಲ್ಲ. ಆದ್ದರಿಂದ ಜಯಪ್ರಕಾಶರ ಆರೋಗ್ಯವನ್ನು ಪ್ರಭಾವತಿಯವರು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು. ಅದಕ್ಕೆ ಅವರಿಗೆ ಯಾವ ಥರದ ಭೋಜನ ಬೇಕೋ ಅದೇ ರೀತಿಯಾದಂಥ ಅಡಿಗೆ ಅವರು ಮಾಡ್ತಾಯಿದ್ರು. ಅದಕ್ಕೆ ನಾನು ಪ್ರಭಾವತಿಯವರಿಗೆ ಸಣ್ಣ ಪುಟ್ಟ ಅಡುಗೆ ಮಾಡೋ ಕೆಲಸದಲ್ಲಿ ನಾನು ಸಹಾಯ ಮಾಡ್ತಾಯಿದ್ದೆ. ಆಮೇಲೆ ಮುಖ್ಯವಾಗಿ ಪಾತ್ರೆಗಳನ್ನು ತೊಳೆದು ವಿಚಾರದಲ್ಲಿ ನಾನು ಸಹಾಯ ಮಾಡ್ತಾಯಿದ್ದೆ. ಒಂದೊಂದು ಸಲ ಪಾತ್ರೆಯನ್ನು
ತೊಳೆಯುವಾಗ ಏನಾದ್ರು ತಪ್ಪಾಗಿದ್ದರೆ ಅಥವಾ ಚೆನ್ನಾಗಿ ಮುಸುರೆ ಹೋಗಿ ನಾವು ಎಷ್ಟೇ ಚೆನ್ನಾಗಿ ತೊಳೆದಿದ್ರು ಎಲ್ಲೋ ಒಂದು ಕಡೆಗೆ ಕಪ್ಪು ಮಸಿ ಉಳ್ಕೊಂಡಿರೋದು ಅಥವಾ ಮುಸುರೆ ಉಳ್ಕೊಂಡಿರೋದು ಅಭ್ಯಾಸ ಅಭ್ಯಾಸ ಇಲ್ಲ. ಅದನ್ನು ಅವ್ರು ಪ್ರಭಾವತಿ ನೋಡಿಬಿಟ್ಟು ಅವರು ತುಂಬ ಥರ, ಯಾಕಂದರೆ ಜಯಪ್ರಕಾಶ್ ಆರೋಗ್ಯ ಸೂಕ್ಷ್ಮ ಇದ್ದರಿಂದ ಎಲ್ಲ ಸ್ವಚ್ಛವಾಗಿರಬೇಕಲ್ವ, ಸೋಂಕಿರೋ ಅಂತ ಅದು ನೋಡಿಬಿಟ್ಟು ಪ್ರಭಾವತಿಯವರು ನೇರವಾಗಿ ದೂರ ತಗೊಂಡು ಜಯಪ್ರಕಾಶ್ ಹೇಳ್ಬಿಡೋರು, JP देखो तुम्हारा सुरेंद्र कैसा किया है, ठीक ढंग से बर्तन नहीं माला है ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗಿ ನೇರವಾಗಿ JP ಹತ್ರನೇ ದೂರ ಹೇಳ್ಬಿಡೋರು. ನನಗೆ ಗಾಬರಿ ಆಗಿಬಿಡೋರು, ಏನು ಸಣ್ಣ ಸಣ್ಣ ವಿಷಯ ಅಲ್ಲಿ ಹೋಗಿರ್ತಾರಂತೆ. ಆಮೇಲೆ ಭಾಳ ಎಚ್ಚರಿಕೆಯಿಂದೆಲ್ಲ ಪಾತ್ರೆ ತೊಳೆಯೋದು ಮಾಡೋದು, ಜೋಡಿಸಿಡೋದು ಮಾಡೋದು, ಜಯಪ್ರಕಾಶ್ ನಾರಾಯಣರ ಹಾಸಿಗೆ ಮೇಲೆ ವಾಸೋದು ಮಾಡೋದು. ಆಮೇಲೆ ಜಯಪ್ರಕಾಶ್ ನಾರಾಯಣರು ಹೊದಿಕೆ ಹೆಂಗಿಡಬೇಕು ಕೂಡ ಹೇಳ್ಕೊಟ್ರು. ನಾವು ಹೀಗೆ ಮಡಿಚಿ ಇಡ್ತೇವಲ್ಲ ಕಾಲು ಕೆಳಗೆ, ಅದನ್ನು ಒಪ್ತಿರ್ಲಿಲ್ಲ. ಹಾಗೆಲ್ಲ ಬಿಚ್ಚಿಬಿಟ್ಟು ನಾವು ಮಗ್ಗಲಾದರೆ ಹಿಂಗೆ ತೊಗೊಳಕ್ಕೆ ಅನುಕೂಲ ಆಗಬೇಕು, ಆ ರೀತಿಯಾಗಿ ಅದನ್ನು ಇಡಬೇಕು ಅಂತ ಅದನ್ನು ಅವರು ಹೇಳ್ಕೊಟ್ರು. ಓಂ ತತ್ಸತ್ ಶ್ರೀ ನಾರಾಯಣ ಪುರುಷೋತ್ತಮ ಗುರುನಿ ಸಿದ್ಧ ಬುದ್ಧನಿ ಸ್ಕಂದ ವಿನಾಯಕ ಸವಿತಾ ಪಾವಕನಿ ಬ್ರಹ್ಮ ಮಜ್ದನಿ ಯಹುವ ಶಕ್ತಿನಿ ಯೇಸು ಪಿತಾ ಪ್ರಭುನಿ रुद्र विष्णुनी राम कृष्णनी रहीम तावोनी वासुदेव गो विश्वरूपनी चिदानंद हरिणी अद्वितीयनी अकाल निर्भय आत्मलिंग शिवनी ಮುಂಬೈಯಲ್ಲಿ, ಬಾಗಲಕೋಟೆಯಲ್ಲಿ, ಬೆಳಗಾವಿಯಲ್ಲಿ, ಗುಡಿಗೇರಿಯಲ್ಲಿ, ನಂತರ ಬಿಹಾರ ಬಿಹಾರ JPಯಿಂದ ಆಮೇಲೆ ನೇರವಾಗಿ ದೂರದ ಮೇಲುಕೋಟೆ, ಈಗ ಮೇಲುಕೋಟೆ ಸುಮಾರು 60 ವರ್ಷಗಳಿಂದ ಸುರೇಂದ್ರ ಕೌಲಿಗಿಯವರು ಮೇಲುಕೋಟೆಯಲ್ಲಿದ್ದಾರೆ. ಮಾಡಿರುವ ಕೆಲಸಗಳು ಹಲವು ಹತ್ತು, ಗಳಿಸಿರುವ ಪ್ರೀತಿ ಮತ್ತು ಜನಪ್ರಿಯತೆ ಅದು ಅನುಪಮ. ನನ್ನಿಂದ ಹಿಡಿದು ಈ ಊರಿನಲ್ಲಿ ಬೆಳೆದಂತಹ ದೊಡ್ಡ ಪ್ರತಿಭೆಗಳು ಅಂತಂದರೆ, ಅಥವಾ ಸಾಧಕರು ಅಂತಂದರೆ, ಅಥವಾ ಇನ್ನೇನಾದರೂ ಇರಲಿ, ಜೀವನದಲ್ಲಿ ಏನೋ ಒಂದಿಷ್ಟು ಮಾಡಿದಂಥವರಿಗೆಲ್ಲ ಪ್ರೇರಣೆಯಾಗಿ ಸುರೇಂದ್ರ ಕೌಲಿಗಿಯವರು.
ಮೇಲ್ಕೋಟೆಗೆ ಹೇಗೆ ನೀವು ಪ್ರವೇಶ? ಮೇಲುಕೋಟೆ ಕರ್ನಾಟಕದಲ್ಲಿ ಭಾಳ ಪ್ರಸಿದ್ಧಿಯಾದಂಥ ಒಂದು ಊರು. ಆದರೆ ವೈಚಿತ್ರ್ಯ ಏನು ಅಂತಂದರೆ, ಆ ಪ್ರಸಿದ್ಧಿ ಆಗಲಿ, ಆ ಊರಲ್ಲಿರುವಂಥ ದೇವಸ್ಥಾನದ ಮಹಿಮೆ ಆಗಲಿ, ಪೂತಿ ನರಸಿಂಹಾಚಾರ್ಯ ಆಗಲಿ, ಅದು ಯಾರೂ ನನಗೆ ತಿಳಿಯೋದು, ಯಾವುದೂ ನನಗೆ ತಿಳಿಯೋದು. ಮೇಲುಕೋಟೆ ಕೂಡ ಎಲ್ಲ ಅಂತ ಒಂದು ಊರು ಅಂತ ನನ್ನ ಭಾವನೆ ಇತ್ತು. ಆದರೆ ಇದಕ್ಕೆ ಇಲ್ಲಿ ಬರೋದಕ್ಕೆ ಕಾರಣ ಏನು ಅಂತಂದರೆ, ನಾನು ಬಿಹಾರಲ್ಲಿದ್ದಾಗ, ಆವಾಗ ಭೂದಾನ ಆಂದೋಲನ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ, ಒಂದು ರೀತಿಯಲ್ಲಿ ಬಿಹಾರ ಯಾರು ಸರ್ವೋದಯ ಆಂದೋಲನಕ್ಕೆ ಬಂದಿದ್ದರೋ ಅಂಥ ಕಾರ್ಯಕರ್ತರಿಗೆ ಒಂದು ತೀರ್ಥಕ್ಷೇತ್ರವಾಗಿತ್ತು. ಆದ್ದರಿಂದ ದೇಶದ ವಿವಿಧ ಭಾಗಗಳಿಂದ ಅನೇಕ ಯುವಕರು ಬಿಹಾರಕ್ಕೆ ಬಂದು ಪ್ರೇರಣೆಯನ್ನು ಪಡಿತಾ ಇದ್ದರು ಬಿಹಾರ ಸರ್ವೋದಯದ ಕೆಲಸಕ್ಕೆ. ಹಾಗೆ ಕರ್ನಾಟಕದಿಂದ ಬಿಹಾರಕ್ಕೆ ಬಂದಂಥ ಕೆಲವು ಯುವಕರಿದ್ದರು. ಅವರಲ್ಲಿ ಜಗ್ಗು ನಾರಾಯಣ್ ಅಂತ ಅವರಲ್ಲಿ ಶ್ಯಾಮ್ ಅಂತಿದ್ರು. ಆಮೇಲೆ ಮತ್ತು ನಮ್ಮ ಬಾಸು ಕೃಷ್ಣಮೂರ್ತಿಯ ಇಬ್ಬರು ಹೆಣ್ಮಕ್ಳಿದ್ರು, ಸೋದರಿಯರಿದ್ದರು. ಆಮೇಲೆ ಇನ್ನು ಕೆಲವು ಜನ ಅಲ್ಲಿ ಇದ್ದರು. ಗರುಡ ಶರ್ಮಾ ಇದ್ದರು. ಆವಾಗ ಏನಾಯಿತು, ಅವ್ರದ್ದೆಲ್ಲ ಅಲ್ಲಿ ಪರಿಚಯ ಆಯಿತು. ಪರಿಚಯ ಆದ ಮೇಲೆ ನಾನು ಎಡವಾಲದಲ್ಲಿ ಏನು ಒಂದು ಗ್ರಾಮದಾನ ಪರಿಷತ್ತು ಅಂತ ಅಖಿಲ ಭಾರತ ಪರಿಷತ್ ಆಯಿತು 1958 ಸುಮಾರಿಗೆ. ಅವ್ರು ಇನ್ನೊಬ್ಬ ಮೈಸೂರಿಂದ ಕೇರಳ ಕಡೆಗೆ ಹೋಗ್ತಾ ಇರುವಾಗ ಎಳವಾಲದಲ್ಲಿ ಸಮ್ಮೇಳನ ಆಯಿತು. ಆ ಸಮ್ಮೇಳನಕ್ಕೆ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಎಲ್ಲ ಬಂದಿದ್ದರು. ಪಂಡಿತ್ ಜವಾಹರ್ಲಾಲ್ ನೆಹರು ಬಂದರು, ಅವಾಗ EMS ನಂಬೂದಿರಿಪಾದ್ ಬಂದರು, ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಬಂದಿದ್ದರು. ಅಹ್ಮದ್ ಬಂದರು. ಆಮೇಲೆ ಕರ್ನಾಟಕದಿಂದ ಹನುಮಂತಯ್ಯನವರು ಬಂದಿದ್ರು, ನಿಜಲಿಂಗಪ್ಪನವರು ಬಂದಿದ್ರು, JP ಬಂದರು, ಜಯಪ್ರಕಾಶ್ ನಾರಾಯಣರು. ಅವ್ರ ಜೊತೆಗೆ ನಾನು ಮೊದಲು ಬಂದೆ. ನನಗೆ ಇನ್ನೊಂದು ಇಲ್ಲಿ ವಿಷಯ ನಿಮ್ಗೆ ಹೇಳಬೇಕು ಅಚ್ಯುತ. ನಾನು ಬಿಹಾರಲ್ಲಿ ಇದ್ದಾಗನೇ ಒಂದು ಪರೋಕ್ಷವಾಗಿ ಮೇಲುಕೋಟೆ ಸಂಬಂಧದ ಒಂದು ಹೆಸರು ಕೇಳಿದ್ದು, ಅದು ಖಾದ್ರಿ ಶಾಮಣ್ಣರ ಹೆಸರು. ಮತ್ತು ಏಕೆಂದರೆ ಖಾದ್ರಿ ಜಯಪ್ರಕಾಶ್ ನಾರಾಯಣರು ಸಮಾಜವಾದಿ ಮುಖಂಡರಾಗಿದ್ದ. ಅವರು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಇರುವಂಥ ಸಮಾಜವಾದಿಗಳ ಹೆಸರನ್ನು ಆಗಾಗ್ಗೆ ನನ್ನ ಹತ್ರ ಪ್ರಸ್ತಾಪಿಸ್ತಾ ಇದ್ದರು. ಒಂದು ಸಲ ತುಮಾರ ಕರ್ನಾಟಕ ಮೇ ಖಾದ್ರಿ ಶಾಮಣ್ಣ ಹೇ ಅಂತ ಒಂದು ಸಲ ಹೇಳಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಖಾದ್ರಿ ಶಾಮಣ್ಣನ ನಾನು ನೋಡಿರಲಿಲ್ಲ, ಅವರ ಹೆಸರನ್ನು ಕೇಳಿರಲಿಲ್ಲ. ಆದರೆ ಮೊದಲ ಬಾರಿಗೆ ಕರ್ನಾಟಕದ ಸಮಾಜವಾದಿಯಾಗಿ ಖಾದ್ರಿ ಶಾಮಣ್ಣವರ ಹೆಸರನ್ನು ಜಯಪ್ರಕಾಶ್ ನಾರಾಯಣರ ದೂರದ ಬಿಹಾರಲ್ಲಿ ಕೇಳಿದ್ದೆ. ಅದಾದಮೇಲೆ ನೀವು ಇದ್ದದ್ದೇ ಇಲ್ಲಿ ನಮ್ಮ ಶಿಶುವಿಹಾರ ನಮ್ಮೂರಿಗೆ ಬಹಳ ಹೊಸದಾಗಿತ್ತು. ಆಗ ಶಿಶುವಿಹಾರ ಅಂತಂದು ಇರಲಿಲ್ಲ. ಅಂತಂದರೆ ಶ್ರೀಕೃಷ್ಣ ಶಿಶುವಿಹಾರ ಅಂತ ಹೇಳಿ ಅದರ ಆರಂಭವೇ ಒಂದು ಬಹಳ ಸ್ವಾರಸ್ಯವಾಗಿದ್ದಂಥದ್ದು. ಅದು ಈ ಇಡೀ ಊರಿನಲ್ಲಿ ಒಂದು ರೀತಿಯಾದಂಥ ಸಂಚಲನ ಉಂಟು ಮಾಡ್ತದ್ದು. ಆವಾಗ ಮಕ್ಕಳು ಬಹಳ ಬಂದರು. ಏನೂ ಇಲ್ಲದೇ ಒಂದು ರೀತಿಯಾಗಿ ಅವರು ಆರಂಭ ತಗೊಂಡಿದ್ದೇ ಒಂದು ಸರ್ವೋದಯದ ಕೆಲಸವನ್ನು ಎಳೆಯರಿಂದ ಆರಂಭಿಸಿದ್ದು. ನಂತರ ಶಿಶು ವ್ಯವಹಾರದಿಂದ ಆರಂಭ ಮಾಡಿಕೊಂಡ್ರು. ಯಾರು ಪರಿತ್ಯಕ್ತೆಯರಾಗಿದ್ದಾರೆ, ವಿಧವೆಯರಾಗಿದ್ದಾರೆ, ಬಡತನದಲ್ಲಿದ್ದಾರೆ, ಅಂಥ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಕಂಡೆನ್ಸ್ ಕೋರ್ಸ್ ಅದು ಬಹಳ ಚೆನ್ನಾಗಿ ನಡೀತದೆ. ಅದರಿಂದ ಸುಮಾರು ಜನ ಹೆಣ್ಮಕ್ಳು ಜೀವನವನ್ನು ಕಂಡುಕೊಂಡ್ರು. ಅದಾದಮೇಲೆ ನೀವು ಇದ್ದದ್ದೇ PUC ಕಾಲೇಜು ಶುರು ಮಾಡ್ತೀರಿ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಬುನಾದಿಯಾಗಿ ಅಂತ ಇಲ್ಲೊಂದು ಬಿದ್ದು ಹೋದಂತಹ ಈ ಬಲಗಡೆನೆ ಒಂದು ಹಳೆಯ ಮನೆ ಒಂದಿತ್ತು. ಅಲ್ಲಿ ಕರುಣಾಗ್ರಹ ಅಂಗವಿಕಲರಿಗೆ ಮೊಟ್ಟ ಮೊದಲ ಬಾರಿಗೆ ಅಂಗವಿಕಲರ ಇದನ್ನು ಕರುಣಾಗ್ರಹವನ್ನು ಶುರು
ಕೌಲಿಗಿಯವರೇ, ಜನಪದ ಸೇವಾ ಟ್ರಸ್ಟ್ 1960 ಅದು ಒಂದು ಬಹಳ ನಿರ್ಣಾಯಕವಾದಂತಹ ಘಟ್ಟ ನಿಮ್ಮ ವಿಧಾಯಕ ಕಾರ್ಯಗಳಲ್ಲಿ. ಮೇಲ್ಕೋಟೆಯಲ್ಲಿ ಬೇರೆ ನಾನಾ ಥರದ ಕೆಲಸಗಳು ಮಾಡಿದ್ರಿ, ಕಾಲೇಜು ಶುರು ಮಾಡಿದ್ರಿ, PUC ಕಾಲೇಜು ಶುರು ಮಾಡಿದ್ರಿ, ಸುಮಾರು ಚಟುವಟಿಕೆಗಳನ್ನು ತೊಡಗಿಸ್ಕೊಂಡ್ರಿ. ಸುಮಾರು ಜನ ಇಲ್ಲಿ ಬಹಳ ಸಮಾಜಕ್ಕೆ ಬೇಕಾದಂತಹ ಜನಗಳನ್ನೆಲ್ಲ ಇಲ್ಲಿ ಬರಮಾಡಿಸ್ಕೊಂಡ್ರಿ. JPನ ಕರೆಸಿದ್ರಿ, ಸುಂದರ್ಲಾಲ್ ಬಹುಗುಣನ ಕರೆಸಿದ್ರಿ, ಎಲ್ಲ ಮಾಡಿದ್ರಿ. ಈಗ ಹೊಸ ಜೀವನದ ದಾರಿನಲ್ಲಿದೆ, ಹೊಸ ಜೀವನದ ದಾರಿಗೂ ಬಂದಿದ್ದೀರಿ. ಇಲ್ಲಿ ಖಾದಿ ಕೇಂದ್ರ, ಖಾದಿ, ಗಾಂಧಿ, ಸಾವಯವ ಕೃಷಿ, ಎಲ್ಲ ಸಾವಯವ ಕೃಷಿ ಅಂದರೆ ಒಂದು ರೀತಿಯಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಲೇ ಹೇಳ್ಬೋದು. ನೀವು ತಗೊಂಡಿರುವಂತಹ ಕೆಲಸ ಕಾರ್ಯಗಳ ಒಂದು ಆ ರೇಂಜನ್ನು ನೋಡಿದ್ರೆ ಅಷ್ಟು ಚಟುವಟಿಕೆಗಳೆಲ್ಲ ತೊಗೊಂಡಿದ್ದೀರಿ. ಈ ಹೊಸ ಜೀವನ ದಾರಿ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಈಗೀಗ ಪ್ರಸ್ತುತವಾಗಿದೆ? ಹೇಗೆ ಗಾಂಧಿನ ಈ ಹೊತ್ತಿಗೆ ಸುಸಂಗತ ಮಾಡುತ್ತೆ? ಇದು ಈ ಕೇಂದ್ರದ ಹೆಸರೇ ಇರುವಂತೆ ಹೊಸ ಜೀವನ ದಾರಿ. ಇದು ಹೊಸದು ಯಾವಾಗ ಆಗತ್ತೆ? ಯಾವಾಗ ನಮಗೆ ಹಳತಿನ ಬಗ್ಗೆ ಬೇಜಾರಾಗತ್ತೆ, ಆವಾಗ ಹೊಸ ವಿಚಾರ, ಹೊಸ ದಾರಿಯನ್ನು ಕಂಡುಕೊಳ್ಬೇಕಾಗತ್ತೆ. ಆದ್ದರಿಂದ ಈ ಹೊಸ ಜೀವನ ದಾರಿ ಅನ್ನುವಂಥ ಕೇಂದ್ರ ಏನಿದೆ, ಇದು ಯಾವುದೇ ಒಂದು ಸಮಯಕ್ಕೆ, ಅದು ಯಾವುದೇ ಒಂದು ಕಾರ್ಯಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಇದು ನಿರಂತರವಾಗಿ ಬೆಳವಣಿಗೆ ಆಗುವಂಥ ಒಂದು ವೈಚಾರಿಕ ವಿಚಾರದ ಒಂದು ಕಾರ್ಯಕ್ರಮ ಇರುವಂಥ ಇದೊಂದು ಕ್ಷೇತ್ರ. ಆದ್ದರಿಂದ ಹೊಸ ಜೀವನ ದಾರಿ ಒಂದು ನಿತ್ಯ ಜೀವನ ದಾರಿ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯವಾದಂಥ ಕಾರಣ ಏನಾಯಿತು ಅಂದರೆ, ನಾವು ಜನಪದ ಸೇವಾ ಟ್ರಸ್ಟು ಅಂಗವಿಕಲ ಮಕ್ಕಳಿಗೆ ಒಂದು ಕರುಣಾಗ್ರಹ ಅನ್ನುವಂಥ ವಸತಿ ಶಾಲೆಯನ್ನು ನಡೆಸ್ತಾ ಇದ್ದರೆ, ಆ ಅಂಗವಿಕಲ ಮಕ್ಕಳಲ್ಲಿ ಬಹಳ ದೈಹಿಕ ಚೈತನ್ಯ ಇತ್ತು, ಬಹಳ ಮಾನಸಿಕ ಚೈತನ್ಯ ಇತ್ತು, ಬುದ್ಧಿ ಚೈತನ್ಯ ಇತ್ತು. ಅಂತ ಅಷ್ಟು ಚೈತನ್ಯದ ಬುಗ್ಗೆ ಆಗಿರುವಂಥ ಅಂಗವಿಕಲ ಮಕ್ಕಳನ್ನು ಒಂದು ಸಣ್ಣ ಮನೆಯಲ್ಲಿ ಕೂಡಿಟ್ಟರೆ ಅವರಿಗೆ ಅನ್ಯಾಯ ಮಾಡಿದಂಗಾಗುತ್ತೆ, ಅವರ ವ್ಯಕ್ತಿತ್ವ ಬೆಳೆಯೋದಕ್ಕೆ ಅವಕಾಶ ಆಗೋದಿಲ್ಲ ಅನ್ನೋದಕ್ಕಾಗಿ ಆ ಅಂಗವಿಕಲ ಮಕ್ಕಳ ಕಡೆಯಿಂದನೇ ಒಂದು ಸಲಹೆ ಬಂತು. ದಾದಾ ಅವರೇ, ನಮಗೆ ಈ ಕರುಣಾಗ್ರಹದ ಹಿತ್ತಲೇನಿದೆ ಅದು ಸರ್ಕಾರಿ ಬಳಕೆ ನಮಗೆ ಸಾಕಾಗ್ತಾ ಇಲ್ಲ, ನಮಗೊಂದು ವಿಶಾಲವಾದ ಜಾಗ ಹುಡುಕಿ ಕೊಡಿ ಅಂತ. ಆ ಕಾರಣದಿಂದ ಆ ಮಕ್ಕಳಿಗೆಲ್ಲ ಒಂದು ಜೀವನಕ್ಕೆ ಹೊಸ ದಾರಿ ಸಿಗುವಂಥ ಕೇಂದ್ರ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ನಾವು ಪ್ರಾರಂಭ ಮಾಡಿದ್ವಿ. ಆವಾಗ ಆ ಅಂಗವಿಕಲ ಮಕ್ಕಳು ಬಂದರು, ಮನೋವೈಕಲ್ಯ ಇರುವಂಥ ಮಕ್ಕಳು ಬಂದರು. ಅದರ ಜೊತೆಗೆ ಏನಾಯಿತು ಅಂತಂದರೆ, ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಆಸಕ್ತಿ ಇರುವಂಥ ವಿದೇಶಿ ವಿಶ್ವವಿದ್ಯಾನಿಲಯದ ಯುವಕರು ಕೂಡ ಬರೋಕ್ಕೆ ಪ್ರಾರಂಭ ಮಾಡಿದರು. ಭಾರತದ ಬಗ್ಗೆ ಆಸಕ್ತಿ ಇರೋರು ಮತ್ತು ಸಮಾಜ ಸೇವೆಯಲ್ಲಿ ಆಸಕ್ತಿ ಇರೋರು ಅವ್ರು ಯಾವಾಗ ಇಲ್ಲಿ ಹೊಸ ಜೀವನ ದಾರಿಗೆ ಬಂದು ಇಲ್ಲಿಯ ವ್ಯವಸಾಯ, ಇಲ್ಲಿಯ ಗೋಶಾಲೆಯ ಕಾರ್ಯಕ್ರಮ, ಇಲ್ಲಿಯ ಖಾದಿ ಕಾರ್ಯಕ್ರಮ ಇಂಥದ್ದರಲ್ಲೆಲ್ಲ ಅವರು ಭಾಗಿಯಾದರು. ಅವರು ಪಶ್ಚಿಮ ದೇಶದಿಂದ ಬಂದಂಥವರಾಗಿದ್ದರು. ಅವರಿಗೆ ಈ ಥರದ ಒಂದು ವಾತಾವರಣ ಆಗಲಿ, ಈ ಥರದ ಉದ್ಯೋಗದ ವಾತಾವರಣ ಆಗಲಿ ಅನುಭವ ಪಡೆಯುವ ಅವಕಾಶವಾಗಿ ಇರಲಿಲ್ಲ. ಯಾವಾಗ ಇವರಿಗೆ ಅಲ್ಲಿಗೆ ಬಂದರೂ ಅವರಿಗೆ ಹೊಸ ಥರ ಅನುಭವ ಎಲ್ಲ ಬಂತು. ಅದರಿಂದ ಅವ್ರಿಗೇನಾಯಿತು, ಅವ್ರಿಗೆ ಮುಂದೆ ಕರಿಯರ್ ಬಿಲ್ಡಪ್ ಆಯಿತು. ಇಲ್ಲಿ ಒಂದು ಗ್ರಾಮೋದ್ಯೋಗ ನಡೀತಿದೆ ಅಂತ ಗೊತ್ತಾಯಿತು. ಅದರಿಂದ ಬಟ್ಟೆ ನೇಯ್ದಿದ್ದು ಕೈಮಗ್ಗದಲ್ಲೇ ಬಟ್ಟೆ ನೇಯ್ತಿದ್ದಾರೆ. ಅದರಿಂದ ಅದು ನೋಡಬೇಕು, ಅದು ಕಲಿಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಅದರಿಂದ 1 ವರ್ಷದ ಅವಧಿಗೆ ಫೆಲೋಶಿಪ್ ತೊಗೊಂಡು ಇಲ್ಲಿ ಬಂದಿದ್ದೀನಿ. ಈಗ ನಾನು ಕಳೆದ 2 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತೀನಿ. ಏನು ಪ್ರೋಸೆಸ್ ಇದೆ ಇಲ್ಲಿ, ಹೋಲ್ ಪ್ರೋಸೆಸ್, ವಿವಿಂಗ್ ಹೋಲ್ ಪ್ರೋಸೆಸ್ ಏನಿದೆ ನಾನು ತುಂಬ ಶ್ರದ್ಧೆಯನ್ನು ಕಲಿತೀನಿ. ಈಗ ನಾನು ಬಟ್ಟೆ ನೇಯ್ತೀನಿ ಡೈಲಿ. ಅಣಿ ಕಟ್ಟೋದು ಪ್ರತಿಯೊಂದು ಒಂದೊಂದು ಹಂತವನ್ನು, ಒಂದೊಂದು ವಿಧಾನ, ಒಂದೊಂದು ದಿನ ಕಲಿತಾ ಇದ್ದೀನಿ. ನಮ್ಮ ತಾತನ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಗೊತ್ತಿದೆ. ಅಂದರೆ ಎಲ್ಲ ತಿಳ್ಕೊಳಕ್ಕಾಗಲ್ಲ. ಏನಕ್ಕೆ ಅಂದರೆ ನಮ್ಮ ತಾತ ಒಂದು ದೊಡ್ಡ ನಿಘಂಟಿದ್ದಂಗೆ. ನಿಘಂಟಲ್ಲಿ ನಮಗೆ ಪದದ ಅರ್ಥ ಬೇಕು ಅಂದಾಗ ಮಾತ್ರ ಹೋಗಿ ನಾವು ಪದದ ಅರ್ಥ ಹುಡ್ತೀವಿ. ಹಾಗೆ ನಮ್ಮ ತಾತನ ಬಗ್ಗೆ ನನಗೂ ಅಲ್ಪ ಸ್ವಲ್ಪ ಗೊತ್ತಿದೆ.
ನಾನು ಇವರನ್ನು 1958 ಡಿಸೆಂಬರ್ 24 ಭೇಟಿ ಮಾಡಿದೆ ಮೇಲ್ಕೋಟೆಯಲ್ಲಿ. ಆವಾಗ ಇವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಜೆ ಪಿ ಅವರ PA ಆಗಿದ್ದಾರೆ ಅಂತ ತಿಳಿದ ಮೇಲೆ ನನಗೆ ಇವ್ರ ಬಗ್ಗೆ ತುಂಬ ಗೌರವ ಅಭಿಮಾನ ಬಂತು. ಆದ್ದರಿಂದ ನಮ್ಮ ತಂದೆ ತಾಯಿಯವ್ರ ಜೊತೆ ಕೇಳಿದೆ, ಈ ಥರ ಇದ್ದಾರೆ ಅಂತ. ಸರಿ ನೋಡು, ನಿಮ್ಮ ವಿಚಾರಕ್ಕೂ ಅವ್ರ ವಿಚಾರಕ್ಕೂ ಹೊಂದಾಣಿಕೆ ಆದರೆ ನಮ್ಮದೇನು ಅಭ್ಯಂತರವಿಲ್ಲ ಅಂತ ಹೇಳಿದ್ರು. ನಾನು ಇದರಲ್ಲಿ ವ್ಯಕ್ತಿಯನ್ನು ಪ್ರೀತಿಸಿದ್ದಲ್ಲ, ಇದು ಒಂದು ವಿಚಾರವನ್ನು ಪ್ರೀತಿಸಿ ನಾನು ಇವ್ರ ಜೊತೆಗೆ ಇದ್ದೀನಿ ವಿನಃ ಇವರನ್ನು ಪ್ರೀತಿಸಿದ್ದಲ್ಲ, ವ್ಯಕ್ತಿಯನ್ನಲ್ಲ. ವಿಚಾರವನ್ನು ಪ್ರೀತಿಸಿ ಇವ್ರ ಜೊತೆಗೆ ಇರೋದು ನಾನು. ಅವತ್ತಿನಿಂದ ಇವತ್ತಿನವರೆಗೂ ಹೆಚ್ಚು ಕಡಿಮೆ 60 ವರ್ಷದ ಹತ್ತಿರ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ಇವ್ರ ಜೊತೆಗೆ ಕೆಲಸ ಮಾಡ್ಕೊಂಡಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ನನ್ನಿಂದ ಸಮಾಜಕ್ಕೆ ಉಪಯೋಗ ಆಯಿತೋ ಬಿಡ್ತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಂತೂ 60 ವರ್ಷ ನಮಗೆ 6 ತಿಂಗಳು ಉನ್ನಿಸ್ತಾ ಇದೆ, 6 ತಿಂಗಳು ಅಷ್ಟೇ. ಈಗ ಏನನ್ಸುತ್ತೆ ನಿಮಗೆ ಕೌಲಿಗೆಯವ್ರ ಬಗ್ಗೆ? ಕೌಲ್ಗಿಯವ್ರ ಬಗ್ಗೆ ಪ್ರಶಸ್ತಿ ಬಂದಿದ್ದರಿಂದ ಏನು ಹೆಚ್ಚು ಇದಾಗಿದೆ ಅಂತಲ್ಲ, ಪ್ರಶಸ್ತಿ ಬಂದಿದೆ, ಮಾಡಿದ ಕೆಲಸ ನೋಡಿದ್ದಾರೆ, ಒಪ್ಕೊಂಡಿದ್ದಾರೆ, ಸಮಾಜ ನಮ್ಮನ್ನು ಒಪ್ಕೊಂಡು ಅಷ್ಟರ ಮಟ್ಟಿಗೆ ಗೌರವ ಮಾಡಿದೆ. ಅವ್ರು ತೋರಿಸಿರೋ ಗೌರವಕ್ಕೆ ಸಮಾಜಕ್ಕೆ ನಾವು ಯಾವಾಗಲೂ ಋಣಿಗಳಾಗಿರ್ತೀವಿ. ಇವತ್ತಿನ ದಿವಸ ಕೌಲ್ಗಿಯವ್ರ ಬಗ್ಗೆ ನನಗೆ ಎಷ್ಟು ಅವತ್ತು ಗೌರವ ಪ್ರೀತಿ ಇತ್ತು, ಇವತ್ತು ಅಷ್ಟೇ ಇದೆ. ಅದರಲ್ಲಿ ಯಾವ ವಿಧವಾದಂಥ ವ್ಯತ್ಯಾಸವೇ ಇಲ್ಲ. वैष्णव जन तो तेले कहिए जे पीड़ पराई जाने रे। वैष्णव जन तो तेले कहिए जे पीड़ पराई जाने रे। ಈ ಜಮ್ನಾಲಾಲ್ ಬಜಾಜ್ ಪ್ರಶಸ್ತಿಯನ್ನು ಬಾಂಬೆಯಲ್ಲಿ ನನಗೆ ಕೊಟ್ಟಾಗ ಅದನ್ನು ಕೊಡೋಕ್ಕೆ ಬಂದಂಥ ವ್ಯಕ್ತಿ ನೋಬೆಲ್ ಪ್ರೈಸ್ ಪಡೆದಂಥ ಮಕ್ಕಳ ಬಗ್ಗೆ ಸೇವೆ ಮಾಡ್ತಾ ಇರುವಂಥ, ಅನಾಥ ಮಕ್ಕಳಿಗೆ ಬಗ್ಗೆ ಸೇವೆ ಮಾಡ್ತಾ ಇರುವಂಥ ಸತ್ಯಾರ್ಥಿ. ಎಂಥ ಸತ್ಯಾರ್ಥಿ! ಆ ಸತ್ಯಾರ್ಥಿ ಕೈನಲ್ಲಿ ನೋಬೆಲ್ ಪ್ರೈಸ್ ಪಡೆದಂಥ ಸತ್ಯಾರ್ಥಿಯ ಕೈನಲ್ಲಿ ನನಗೆ ಜಮನ್ಲಾಲ್ ಬಜಾಜ್ ಪ್ರಶಸ್ತಿಯನ್ನು ನನಗೆ ಕೊಡಿಸಿದರು. ಅದನ್ನು ಹಾಗಾಗಿ ಆ ಪ್ರಶಸ್ತಿಯನ್ನು ಪಡೆದಿದ್ದಕ್ಕೆ ನನಗೆ ನಿಜವಾಗಿಯೂ ಹೆಮ್ಮೆ ಅನಿಸುತ್ತೆ ಅಂತ ಹೇಳೋದ್ರಲ್ಲಿ ನನಗೆ ಭಾಳ ಸಂತೋಷ ಆಗುತ್ತೆ. ಈ ದಿವಸ ದೂರದರ್ಶನದ ಜೊತೆ ನೀವು ಇಡೀ ದಿನ ನಮ್ಮ ಜೊತೆ ಕಳೆದು ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ತೋರಿಸಿದ್ದೀರಿ. ಅದಕ್ಕೋಸ್ಕರ ಕೌಲಿಗೆಯವರೇ ನಿಮಗೆ ವೀಕ್ಷಕ ಬಂಧುಗಳು ಹಾಗೂ ದೂರದರ್ಶನ ಚಂದನ ಪರವಾಗಿ ಹೃತ್ಪೂರ್ವಕವಾದಂತಹ ನಮಸ್ತೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ.